ನೀವು ನಿಮ್ಮ ಎದೆ ಮೇಲೆ ಪರ್ಮನೆಂಟ್ ದರ್ಶನ್ ಅವರ ಟ್ಯಾಟೂವನ್ನು ಹಾಕಿಸ್ಕೊಳ್ಳೋದಕ್ಕೆ ಕಾರಣ ಏನು? ಸಿನಿಮಾಗೋಸ್ಕರನ ಅಥವಾ ಅವ್ರ ಮೇಲೆ ಇರುವಂತಹ ಅಭಿಮಾನಕ್ಕೋಸ್ಕರನ ಅಂತ? ಇಲ್ಲ, ಮುಂಚೆಯಿಂದನೂ ಹಾಕ್ಸ್ಬೇಕು ಅನ್ನೋದೊಂದು ಇತ್ತು ನನಗೆ. ಆ ಒಂದು ಪಕ್ಕ ನನ್ನ ಎದೆ ಮೇಲೆ ಇರಬೇಕು, ಅದು ಚಿಕ್ಕ ವಯಸ್ಸಿಂದನೂ ಇತ್ತು ನನಗೆ, ಬುದ್ಧಿ ಬಂದಾಗಿಂದ. ಬಟ್ ನನಗೆ ಏನಂದ್ರೆ, ಈ ಸಿನಿಮಾ ನನಗೇನು ಒಲೆಯುಚ್ಚ ಸಿನಿಮಾ ಮಾಡ್ತಾ ಇದ್ನಲ್ಲ, ಆ ಸಿನಿಮಾಗೆ ಅವರು ಫ್ಯಾನ್ ಅಂದರೆ ಫ್ಯಾನ್ ಆಗಿರ್ತೀನಿ. ಅವ್ರಿಗೋಸ್ಕರ ಒಂದಷ್ಟು ಪಂಚ್ ಡೈಲಾಗ್ಸ್ ಇತ್ತು. ಡೈರೆಕ್ಟರ್ ಹೇಳಿದ್ರು ಫಸ್ಟ್ ಟೈಮ್, ಪ್ರೊಡ್ಯೂಸರ್ ಡೈರೆಕ್ಟ್ರು ಬ್ಲೂ ಪ್ರಿಂಟ್ ಆಗಿ ತೆಗಿಯೋಣ ಅಂತ ಅಂದರು. ಬಟ್ ನನಗನ್ನಿಸ್ತು ನಾನು ಹಾಕ್ಸ್ಬೇಕಿತ್ತು. ಬಟ್ ಸಿನಿಮಾನು ಡಿಮ್ಯಾಂಡ್ ಮಾಡ್ತಾಯಿದೆ, ಆ ಕ್ಯಾರೆಕ್ಟ್ರು ಇದೆ. ಸುಮ್ಮನೆ ಈಗ ಅವ್ರ ಫ್ಯಾನ್ಸ್ ನೀವು ನೋಡಿದ್ದೀರಾ, ಬರೀ ಬ್ಲೂ ಪ್ರಿಂಟ್ ಇದು ಮಾಡೋಕ್ಕಿಂತ ರಿಯಲ್ ನನಗೂ ಅದು ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ನಾನು ಹೇಳಿದೆ, ಸರ್ ಅದು ನಾಳೆ ಶೂಟು, ಇವತ್ತು ಹೋಗ್ಬಿಟ್ಟು ನೀತು ಮೇಡಮ್ಗೆ ಹೇಳಿದೆ, ಬಿಗ್ ಬಾಸ್ ಅದು ನನ್ನ ಫ್ರೆಂಡ್ಗೆ ಹೇಳ್ಬಿಟ್ಟು, ಮೇಡಮ್ ಈ ಥರ ಟ್ಯಾಟೂ ಹಾಕ್ಸ್ಬೇಕು. ಸರಿ ಆಯಿತು ಅಂತೇಳಿ ಹೆಚ್ಚು ಕಮ್ಮಿ ಒಂದು 8 ಅವರ್ ಏನೋ ಕುತ್ಕೊಂಡು ಅವರು ಟ್ಯಾಟೂ ಇದು ಮಾಡಿದ್ದು. 8 ಅವರ್ಸು. ನಾಳೆನೇ ಶೂಟ್ಗೆ ಹೋಗ್ಬೇಕು. ಪಾಪ ಅವರು ಮೈಸೂರಲ್ಲಿ ಶೂಟಿಂಗ್ ಇತ್ತು, ಬಟ್ ತುಂಬ ನೀಟಾಗಿ ಹಾಕ್ಕೊಟ್ರು. ನನಗಿತ್ತು, ಆಸೆ ಇತ್ತು. ಬಟ್ ಸಿನಿಮಾಗೋಸ್ಕರನೇ ಅದು ಇನ್ನೂ ಹಾಕ್ಸಿದ್ದು ತುಂಬ ಒಳ್ಳೇದಾಯಿತು. ಚಿಕ್ಕವನಿಂದ ಇತ್ತು, ಬಟ್ ಈ ಸಿನಿಮಾಗೋಸ್ಕರನೇ ಹಾಕಿದ್ದು ಮೇನ್. ತುಂಬ ನೀಟಾಗಿ ಹಾಕಿದ್ರು. ನೀತು ಮೇಡಮ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು. ಬಟ್ ಆ 8 ಅವರ್ಸ್ ಹೆಂಗೆ ತಡ್ಕೊಂಡ್ರಿ ಅಂತ? ಸ್ಟಾರ್ಟಿಂಗ್ ಪೇನ್ ಆಯಿತು, ಒಂದೆರಡು ನೀಡಲಲ್ಲಿ ಒಂದೆರಡು ಚುಚ್ಚಬೇಕಾರೆ. ಆಮೇಲೆ ಅವ್ರ ಫೋಟೋ ಬರ್ತಾ ನೋಡ್ತಾ ಏನು ಅನಿಸಿಲ್ಲ. ಇನ್ನೂ ಖುಷಿನೇ ಆಯ್ತು. ಹಾಕಿ ಮೇಡಮ್ ಚುಚ್ಚಿ, ಇನ್ನೂ ಜ್ವರ ಚುಚ್ಚಿ ಅಂತ. ಎಷ್ಟು ದಿನ ಆಯ್ತು ಇದೆಲ್ಲ ಹಾಕ್ಸಿ? ಒಂದು 2 ಮಂತ್ಸ್ ಆಗಿರ್ಬೋದು. 2 ಮಂತ್ಸ್ ಆಗಿದೆ.